ಈಗಾಗಲೇ ಏನಂತಂದರೆ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಯುದ್ಧ ನಡೀತಾನಾಗಿದೆ. ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಪಕ್ಕದ ತಮಿಳುನಾಡಲ್ಲೂ ಕೂಡ ನಡೀತಾ ಇದೆ. ಅಲ್ಲೇನಾಯಿತು ಅಂತಂದರೆ, ಕರ್ನಾಟಕದಲ್ಲಿ ಗವರ್ನರ್ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಮುಸುಕಿನ ಗುದ್ದಾಟದ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ. ಅಂತಹದ್ದೇ ದೊಡ್ಡ ಯುದ್ಧಕ್ಕೆ ತಮಿಳುನಾಡು ಕೂಡ ಸಾಕ್ಷಿಯಾಗಿದೆ. ಈಗ ಈ ಯುದ್ಧದಲ್ಲಿ ಕೇಂದ್ರದ ವಿರುದ್ಧ ತಮಿಳುನಾಡು ಸರ್ಕಾರ ದೊಡ್ಡ ಗೆಲುವನ್ನು ಸಾಧಿಸಿದೆ. ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಿನಿಂದ ರಾಜ್ಯಪಾಲರಿಗೆ ಬಿಗ್ ಮುಖಭಂಗವಾಗಿದ್ದು, ಕಾನೂನು ರಚಿಸುವಲ್ಲಿ ವಿಧಾನಸಭೆ ಅಥವಾ ಅಲ್ಲಿನ ಸರ್ಕಾರವೇ ಫೈನಲ್ ಅಂತ ಸಾರಿ ಹೇಳಿದೆ. ಸುಮಾರು 10 ಪ್ರಮುಖ ಮಸೂದೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ರಾಜ್ಯಪಾಲ NR ರವಿ ವಿರುದ್ಧ ತಮಿಳುನಾಡಿನ MK ಸ್ಟಾಲಿನ್ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಮಹತ್ವದ ಜಯ ಸಿಕ್ಕಿದೆ. ತಮಿಳುನಾಡಿನ ರಾಜ್ಯಪಾಲ RN ರವಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದು, ವಿಧಾನಸಭೆಯ ಅಂಗೀಕಾರವಾದಂತಹ ಬಿಲ್ಗಳನ್ನು ತಡೆ ಹಿಡಿಯುವ ಗವರ್ನರ್ ನಿರ್ಧಾರ ಕಾನೂನು ಬಾಹಿರ ಅಂತ ಸ್ಪಷ್ಟವಾಗಿ ಹೇಳಿದೆ. ಇದಲ್ಲದೆ ಗವರ್ನರ್ಗೆ ಡೆಡ್ಲೈನ್ ಅನ್ನು ಕೂಡ ಫಿಕ್ಸ್ ಮಾಡಿರೋದು ಗಮನ ಸೆಳೆದಿದೆ. ಗವರ್ನರ್ ಆಡಳಿತ ವೈಖರಿ ಸುಮಾರು 10 ಪ್ರಮುಖ ಮಸೂದೆಗಳನ್ನು ತಡೆ ಹಿಡಿಯುವ ಬಗ್ಗೆ ತಮಿಳುನಾಡು ಸರ್ಕಾರ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಿಚಾರಣೆಯನ್ನು ನಡೆಸಿತು. ಆ ಸಂದರ್ಭದಲ್ಲಿ ಗವರ್ನರ್ ಆಗಿರತಕ್ಕಂತಹ RN ರವಿ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಕೋರ್ಟ್, ಈ ರೀತಿ ದೀರ್ಘಕಾಲದವರೆಗೆ ಯಾವುದೇ ಮಸೂದೆಯನ್ನು ತಮ್ಮ ಹತ್ರ ಇಟ್ಕೊಳ್ಬಾರ್ದು, 6 ತಿಂಗಳವರೆಗೆ ನೀವು ಯಾವುದೇ ಮಸೂದೆಯನ್ನು ಇಟ್ಕೊಳ್ಬಾರ್ದು, ಅದು ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪಿನಲ್ಲಿ ಹೇಳಿದೆ. ವಿಧಾನಸಭೆ ಅಂಗೀಕರಿಸಿದಂತಹ ಮಸೂದೆಗಳನ್ನು ಅನಿರ್ದಿಷ್ಟಾವಧಿವರೆಗೆ ತಡೆ ಹಿಡಿಯೋದು, ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಅವೆಲ್ಲವೂ ಕೂಡ ಕಾನೂನು ಬಾಹಿರವಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಈಗೇನಾಗಿದೆ ಅಂತಂದರೆ, ಇದು ಕರ್ನಾಟಕದಲ್ಲೂ ಕೂಡ ಈಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಯುದ್ಧವೇ ನಡೀತಾ ಇದೆ. ಈಗ ಇದಕ್ಕೆ CM ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಕೂಡ ಬಿಲ್ಗೆ ಸಹಿ ವಿಳಂಬದಿಂದಾಗಿ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಏರ್ಪಟ್ಟಿದೆ. ಸುಪ್ರೀಂ ತೀರ್ಪಿನಿಂದ ಸಂಘರ್ಷಕ್ಕೆ ತೆರೆ ಶಾಶ್ವತವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ತಮಿಳುನಾಡು ರಾಜ್ಯಪಾಲರು ಏಕಪಕ್ಷೀಯವಾಗಿ ಕೈಗೊಂಡ ತೀರ್ಮಾನ ರದ್ದುಪಡಿಸಿರುವಂತಹ ಸುಪ್ರೀಂ ಕೋರ್ಟ್ ತೀರ್ಪು ದೇಶದ ಎಲ್ಲ ರಾಜ್ಯಪಾಲರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಎಚ್ಚರಿಕೆ ಪಾಠ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ವಿಧಾನಮಂಡಲ ಅಂಗೀಕರಿಸಿದಂತಹ ಕೆಲ ಮಸೂದೆಗಳ ಬಗ್ಗೆ ರಾಷ್ಟ್ರಪತಿಗಳ ಅಂಕಿತ ಪಡೆಯಲು ರಾಜ್ಯಪಾಲರು ವಿಳಂಬ ಮಾಡ್ತಾ ಇರೋದು ಸಂಘರ್ಷಕ್ಕೆ ಕಾರಣವಾಗಿದೆ. ಹೀಗಿದ್ರೂ ಕೂಡ ನಮ್ಮ ಸರ್ಕಾರ ರಾಜಕೀಯ ಬೆರೆಸದೆ ಸಂಯಮದಿಂದ ನಡೆದುಕೊಂಡಿದೆ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾದರೆ CM ಸಿದ್ದರಾಮಯ್ಯನವರು ಹೇಳಿದ್ದಾದರೂ ಏನು ಅಂತ ನೋಡ್ತಾ ಹೋಗೋದಾದರೆ, ರಾಜ್ಯದಲ್ಲೂ ರಾಜ್ಯಪಾಲರಿಂದ ಮಸೂದೆಗೆ ಅಂಕಿತ ಹಾಕುವಲ್ಲಿ ವಿಳಂಬ ನೀತಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು 10-15 ಮಸೂದೆಗಳು ಈಗ ರಾಜ್ಯಪಾಲರ ಟೇಬಲ್ ಮೇಲಿದೆ. ಅವುಗಳ ಮೇಲೆ ಸಹಿ ಹಾಕ್ತಾ ಇಲ್ಲ. ಅವುಗಳನ್ನು ಏನಾದರೂ ಲೋಪದೋಷಗಳಿದ್ರೆ ಅದನ್ನು ಸರ್ಕಾರಕ್ಕೆ ಹಿಂಪಡೆದು ಅದನ್ನು ಕರೆಕ್ಷನ್ ಮಾಡಿಕೊಡಿ ಅಂತಲೂ ಕೂಡ ಹೇಳ್ತಾ ಇಲ್ಲ, ಸಹಿ ಕೂಡ ಹಾಕ್ತಾ ಇಲ್ಲ. ಹೀಗಾಗಿ ಅವೆಲ್ಲವೂ ಕೂಡ ಮಸೂದೆಗಳು ಏನಾಗಿದೆ ಅಂತಂದರೆ ಪೆಂಡಿಂಗಲ್ಲಿದೆ. ಫಾರ್ ಎಕ್ಸಾಂಪಲ್, ಈಗ ಕುಲಪತಿಗಳು VV ಕುಲಪತಿಗಳ ವಿಚಾರದಲ್ಲೂ ಕೂಡ ಅಷ್ಟೇ. ಈಗಾಗಲೇ VV ಕುಲಪತಿಗಳ ವಿಚಾರದಲ್ಲೂ ಈಗ ಮುಖ್ಯಮಂತ್ರಿ ಆಡಳಿತಕ್ಕೆ ಬರುತ್ತೆ, ಮುಖ್ಯಮಂತ್ರಿ ಅಧಿಕಾರಕ್ಕೆ ಬರುತ್ತೆ. ಆ ಒಂದು ಮಸೂದೆಗೂ ಕೂಡ ಏನಾಗಿದೆ ಅಂತಂದರೆ ಅಂಕಿತ ಬೀಳ್ತಾ ಇಲ್ಲ. ಸೊ ಹೀಗೆ ಅನೇಕ ನೀತಿಗಳು ಅಥವಾ ಅನೇಕ ಮಸೂದೆಗಳಿಗೆ ಇನ್ನೂ ಕೂಡ ಸಹಿ ಬಿದ್ದಿಲ್ಲ. ಆದರೆ ರಾಜ್ಯ ಸರ್ಕಾರ ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸದೆ ಏನಂತಂದರೆ ಕೂಲಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ರಾಜ್ಯಪಾಲ ಹುದ್ದೆಯ ಕರ್ತವ್ಯ ಇತಿಮಿತಿ ಕುರಿತು ಗೊಂದಲಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸ್ಪಷ್ಟನೆ ಸಿಕ್ಕಿದೆ. ಈ ತೀರ್ಪಿನಿಂದ ರಾಜ್ಯದಲ್ಲಿ ಉಂಟಾಗಿರುವಂತಹ ಸಂಘರ್ಷಕ್ಕೂ ಕೊನೆ ಬೀಳುವ ವಿಶ್ವಾಸ ಇದೆ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಎಲ್ಲ ಗವರ್ನರ್ಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಪಾಠ, ಇದು ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕದ ಗವರ್ನರ್ಗಳು ಕೂಡ ಕರ್ನಾಟಕದ ಗವರ್ನರ್ ಆಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು